ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಕೊನೆಯ ಟಿ20 ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರಿದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 271 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಶಾನ್ ಕಿಶನ್ ಅವರು ಸೆಂಚುರಿ ಕೂಡ ಹೊಡಿತಾರೆ ಮತ್ತು ಇದು ವೇಗದ ಶತಕ ಆಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಶತಕವನ್ನು ಕಂಡಂತ ಪಾಕಿಸ್ತಾನದ ಮಾಜಿ ಆಟಗಾರ ಶಾಹಿದ್ ಅಫ್ರಿದಿ ಅವರು ಭಾರತದ ಬಗ್ಗೆ ಮತ್ತು ಇಶಾನ್ ಕಿಶನ್ ಅವರ ಬಗ್ಗೆ ಹೆಮ್ಮೆ ಹೇಳಿಕಾದ್ರೆ ಕೊಟ್ಟಿದ್ದಾರೆ. ಆನಂತರ ರೋಹಿತ್ ಶರ್ಮಾನು ಕೂಡ ವಿಶ್ವಕಪ್ ಬಗ್ಗೆ ಮತ್ತು ಇಶಾನ್ ಕಿಶನ್ ಅವ್ರ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದ ಮಾಜಿ ದಿಗ್ಗಜ ಆಟಗಾರ ಆಗಿರುವಂತ ಶಾಹಿದ್ ಅಫ್ರಿದಿ ಏನೆಲ್ಲ ಮಾತನಾಡಿದ್ದಾರೆ ಇಶಾನ್ ಕಿಶನ್ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಮತ್ತು ಪಾಕಿಸ್ತಾನದ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಸೋಲುತ್ತಾ ಗೆಲ್ಲುತ್ತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಗೆದ್ದೆ ಗೆಲ್ಲುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ನಮ್ಮ ಭಾರತ ತಂಡ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆ ಕಾರಣದಿಂದಾಗಿ ಪಾಕಿಸ್ತಾನ ತಂಡ ನಮ್ಮ ಭಾರತದ ವಿರುದ್ಧ ಹೀನಾಯ ಸೋಲಾದ್ರೆ ಕಾಣುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಕೊನೆಯ ಟಿ20 ಪಂದ್ಯ ಅಂದ್ರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಕೊನೆಯ ಟಿ20 ಪಂದ್ಯದ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಆದ್ರೆ ತಗೊಳ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆ ಕಾರಣದಿಂದಾಗಿ ಬ್ಯಾಟಿಂಗ್ ಮೂಲಕ ಎಲ್ಲ ಬ್ಯಾಟರ್ಸ್ಗೆ ಬ್ಯಾಟಿಂಗ್ ಕೂಡ ಸಿಗ್ಲಿ ಮತ್ತು ಒಂದು ಒಳ್ಳೆ ಟೋಟಲ್ ಕಲೆ ಹಾಕ್ಬೇಕಂತ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದರಂತೆ ಓಪನರ್ಸ್ ಆಗಿ ಬಂದಂತ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಒಳ್ಳೆಯ ಆರಂಭ ಪಡಿತಾರಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಬಂದ್ಬಿಟ್ಟು 5ಕ್ಕೆ 5 ಟಿ20 ಪಂದ್ಯಗಳಲ್ಲಿ ಫ್ಲಾಪ್ ಆದ್ರೆ ಆಗಿದ್ದಾರೆ. ಆ ಕಾರಣದಿಂದಾಗಿ ಅವರ ಸ್ಲಾಟ್ ಕೂಡ ಅನುಮಾನ ಅಂತಾನೆ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಅವರು ಬಂದ್ಬಿಟ್ಟು ಈ ಪಂದ್ಯದಲ್ಲಿ 6 ರನ್ ಆಡಿ ಔಟ್ ಆಗ್ತಾರೆ ಮತ್ತು ಅಭಿಷೇಕ್ ಶರ್ಮಾ 30 ರನ್ ಆಡಿ ಔಟ್ ಆಗ್ತಾರೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 16 ಬಾಲ್ ಅಲ್ಲಿ ಒಳ್ಳೆಯ 30 ರನ್ ಒಳ್ಳೆಯ ತಂಡಕ್ಕೆ ಒಳ್ಳೆಯ ಹೆಲ್ಪ್ ಕೂಡ ಆಯಿತು. ಆನಂತರ ಇಶಾನ್ ಕಿಶನ್ ಅವರು ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಪಂದ್ಯದ ಗತಿಯನ್ನೇ ಬದಲಾಯಿಸ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಒನ್ ಸೈಡ್ ಪಂದ್ಯ ಆದ್ರೆ ಮಾಡಿ ಬಿಡ್ತಾರೆ. ಇಶಾನ್ ಕಿಶನ್ 103 ರನ್ ಆಡಿದ್ರೆ ಸೂರ್ಯಕುಮಾರ್ ಯಾದವ್ 63 ರನ್ ಆದ್ರೆ ಆಡ್ತಾರೆ. ಆನಂತರ ಬಂದಂತ ನಮ್ಮ ಆಲ್ರೌಂಡರ್ ಪಾಂಡ್ಯ 42 ರನ್ ಆಡಿ ಒಂದ್ ಒಳ್ಳೆ ಸ್ಕೋರ್ ಕಲೆ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗೆ ಆದ್ರೆ ಸಿಗುತ್ತೆ. ಇದನ್ನೆಲ್ಲ ನೋಡಿದಂತ ಪಾಕಿಸ್ತಾನದ ದಿಗ್ಗಜ ಆಟಗಾರ ಆಗಿರುವಂತ ಶಾಹಿದ್ ಅಫ್ರಿದಿ ಅವರು ಈ ಬಗ್ಗೆ ಇಶಾನ್ ಕಿಶನ್ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು ತಂಡವನ್ನು ಸೋಲಿಸಲು ಅಷ್ಟು ಈಜಿ ಮತ್ತು ಅಷ್ಟು ಸುಲಭದ ಮಾತಲ್ಲ. ಏಕೆಂದರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಆದ್ರೆ ಇದೆ. ಆ ಕಾರಣದಿಂದಾಗಿ ಈ ತಂಡ ತುಂಬಾನೇ ಯಂಗ್ಸ್ಟರ್ ಗಳನ್ನು ತುಂಬಿದೆ ಮತ್ತು ಇನ್ನು ಅಭಿಷೇಕ್ ಶರ್ಮಾ ಮತ್ತು ಅದೇ ರೀತಿ ಆಡ್ತಾ ಇದ್ದಾರೆ ಮತ್ತು ಇಶಾನ್ ಕಿಶನ್ ಅವರು ಕೂಡ ಫುಲ್ ಫಾರ್ಮ್ ಗೆ ಬಂದಿದ್ದಾರೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಈಗ ಫುಲ್ ಟಚ್ ಅಲ್ಲಿ ಕಾಣ್ತಾ ಇದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಅಂತೂ ಹೇಳಬೇಡ್ದು ಮತ್ತು ಹಾರ್ದಿಕ್ ಪಾಂಡ್ಯ ಬಗ್ಗೆ ನನಗೆ ಎಲ್ಲ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇಶಾನ್ ಕಿಶನ್ ಅವರು ಬಂದ್ಬಿಟ್ಟು ಈ ತರ ಫಾರ್ಮ್ ನಲ್ಲಿ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಆ ಕಾರಣದಿಂದಾಗಿ ವಿಶ್ವಕಪ್ ನಲ್ಲಿ ಇವರ ಎದುರು ಬೇರೆ ತಂಡಗಳು ಆಡಲು ಭಯ ಪಡೋದಂತೂ ಪಕ್ಕ ಅಂತಂದು ಶಾಹಿದ್ ಅಫ್ರಿದಿ ಆದ್ರೆ ಹೇಳಿದ್ದಾರೆ. ಇನ್ನು ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ ಅವರ ಆಟ ನಾನು ನೋಡಿದ್ದೇನೆ ಮತ್ತು ತುಂಬಾನೇ ಚೆನ್ನಾಗಿ ಆಡಿದ್ರು. ಇನ್ನು ಸೆಂಚುರಿ ಕೂಡ ಅದೇ ತರ ಹೊಡಿದ್ರು ಮತ್ತು ವಿಶ್ವಕಪ್ ನಲ್ಲಿ ಯಾವ ತರ ಆಡ್ತಾರೆ ಅಂತ ನಾನು ಕೂಡ ಕುತೂಹಲಕಾರಿಯಿಂದ ನೋಡ್ತಾ ಇದ್ದೀನಿ ಮತ್ತು ನಮ್ಮ ಪಾಕಿಸ್ತಾನದ ವಿರುದ್ಧ ಇವರು ಚೆನ್ನಾಗಿ ಆಡ್ತಾರ ಅಥವಾ ಯಾವ ತರ ಆಡ್ತಾರ ಅಂತ ಅದನ್ನು ಕೂಡ ನೋಡಲು ಬಯಸುತ್ತೇನೆ ಅಂತಂದು ಶಾಹಿದ್ ಅಫ್ರಿದಿ ಆದ್ರೆ ಹೇಳಿದ್ದಾರೆ. ಇನ್ನು ರೋಹಿತ್ ಶರ್ಮಾ ನಮ್ಮ ಭಾರತ ತಂಡದ ಟಿ20 ಮಾಜಿ ನಾಯಕ ಮತ್ತು ಮಾಜಿ ಟಿ20 ವಿಶ್ವಕಪ್ ವಿನ್ನರ್ ಆಗಿರುವಂತ ರೋಹಿತ್ ಶರ್ಮಾನು ಕೂಡ ಈ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ತಂಡದ ಬಗ್ಗೆ, ಇಶಾನ್ ಕಿಶನ್ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ ಇಶಾನ್ ಕಿಶನ್ ಅವರು ಈ ತರ ಫಾರ್ಮ್ ನಲ್ಲಿ ಇರುವುದು ನಮ್ಮ ಭಾರತ ತಂಡಕ್ಕೆ ತುಂಬಾನೇ ಸ್ವಲ್ಪ ಎನರ್ಜಿ ಆದ್ರೆ ತಂದು ಕೊಡುತ್ತೆ ಮತ್ತು ಒಂದು ಒಳ್ಳೆಯ ವಿಷಯ ಮತ್ತು ಒಳ್ಳೆಯ ವಿಚಾರ ಅಂತಂದು ರೋಹಿತ್ ಶರ್ಮಾ ಆದ್ರೆ ಇಶಾನ್ ಕಿಶನ್ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಅವರ ಸೆಂಚುರಿ ಮತ್ತು ಅವರ ಫಾರ್ಮ್ ಮತ್ತು ಅವರ ಹಿಟ್ಟಿಂಗ್ ಶಾಟ್ಸ್ ಎಲ್ಲ ನೋಡ್ತಾ ಇತ್ತು ಅಂತಂದ್ರೆ ವಿಶ್ವಕಪ್ ನಲ್ಲಿ ಇವರು ಹೈಯೆಸ್ಟ್ ರನ್ ಗೆಟರ್ ಆಗೋದಂತೂ ಪಕ್ಕ ಮತ್ತು ಇಶಾನ್ ಕಿಶನ್ ಅವರು ನನ್ನ ಜೊತೆನೆ ಓಪನಿಂಗ್ ಕೂಡ ಆಡಿದ್ದಾರೆ ಮುಂಬೈ ಇಂಡಿಯನ್ಸ್ ನಲ್ಲಿ. ಆ ಕಾರಣದಿಂದಾಗಿ ಇಶಾನ್ ಕಿಶನ್ ಬಗ್ಗೆ ಮತ್ತು ಇಶಾನ್ ಕಿಶನ್ ಎಬಿಲಿಟಿ ಬಗ್ಗೆ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇನ್ನು ಇಶಾನ್ ಕಿಶನ್ ಅವರು ಟಿ20 ವಿಶ್ವಕಪ್ ನಲ್ಲಿ ಅಬ್ಬರಿಸೋದು ಪಕ್ಕ ಮತ್ತು ಇವರೇ ಹೈಯೆಸ್ಟ್ ರನ್ ಗೆಟರ್ ಆದ್ರೂ ನನಗೆ ಅಚ್ಚರಿ ಇಲ್ಲ ಅಂತಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಈ ಬಾರಿಯ ಟಿ20 ವಿಶ್ವಕಪ್ ಮತ್ತೆ ನಮ್ಮ ಭಾರತ ತಂಡಕ್ಕೆ ಬರಲಿದೆ ಮತ್ತು ಅಂತಂದು ರೋಹಿತ್ ಶರ್ಮಾ ಆದ್ರೆ ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ ಮತ್ತು ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.